ವೀಕ್ಷಕರೇ, ಕಡಲ್ಕಟ್ಟೆ ವಿಎಸ್ಎಸ್ಎನ್ ಅಧ್ಯಕ್ಷರಾಗಿರುವ ಹನುಮಂತಪ್ಪ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ. ಬನ್ನಿ, ಏನು ಹೇಳಿದ್ದಾರೆ ಕೇಳೋಣ. ನನ್ನ ಹೆಸರು ಹನುಮಂತಪ್ಪ ಅಂತ. ನಾನು ಕಡಲ್ಕಟ್ಟೆ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಹಾಲಿ ಸರ್ಕಾರ ನಾಮನಿರ್ದೇಶಿತ ಸದಸ್ಯರು, ನಗರಸಭೆ ಭದ್ರಾವತಿ ಹಾಗೂ ಕಣಿವೆ ಮಾನಮ್ಮ ದೇವಸ್ಥಾನ ಸಂಘದ ಅಧ್ಯಕ್ಷರು ಹಾಗೂ ರಂಗನಾಥ ಸ್ವಾಮಿ ದೇವಸ್ಥಾನ ಸಂಘದ ಅಧ್ಯಕ್ಷರು ಮತ್ತು ಸ್ಫೂರ್ತಿ ಇಂಟರ್ನ್ಯಾಷನಲ್ ಸ್ಕೂಲ್ನ ಅಧ್ಯಕ್ಷರಾಗಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಹಾಗೆಯೇ ಈಗ ಬರ್ತಕ್ಕಂಥ ಯುಗಾದಿ ಹಬ್ಬ ಇನ್ನೇನು ನಮ್ಮ ಹಿಂದೂ ಸಮಾಜದವರಿಗೆ ಹೊಸ ವರ್ಷ, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ, ಹಾಗೆಯೇ ಬಂದಿರತಕ್ಕಂಥ ನಮ್ಮ ಮಾಧ್ಯಮ ಮಿತ್ರರಿಗೂ ಸಹ ಶುಭಾಶಯವನ್ನು ತಿಳಿಸ್ತಾ, ಈ ಒಂದು ನನ್ನನ್ನು ಈ ನಿಮ್ಮ ಮಾಧ್ಯಮಕ್ಕೆ ಪರಿಚಯ ಮಾಡಿಕೊಡೋದಕ್ಕೆ ನಿಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸರ್, ನೀವು ಅಧ್ಯಕ್ಷರಾಗಿದ್ದೀರಲ್ಲ VSSNಗೆ, ಏನು ಅದಕ್ಕೆ ನಿಮ್ಮ ಸಂಘದಿಂದ ಏನು ಅನುಕೂಲ ಇದೆ ಜನಕ್ಕೆ? ನಾನು ಸದಸ್ಯ ಆಗೋದಕ್ಕಿಂತ ಮುಂಚಿತವಾಗಿ ಅಲ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನು ಕಂಡು ಬಂದು ನನಗೆ ಯಾವುದೇ ರೀತಿ ಆ ಸಹಕಾರ ಸಂಘಕ್ಕೆ ಹೋಗಬೇಕು ಅನ್ನೋದು ಇರಲಿಲ್ಲ. ಅಲ್ಲಿ ರೈತರು ಕಷ್ಟಪಡುವಂಥದ್ದನ್ನು ಸಹಿಸಲಾರ್ದಲೇ ನಾನು ಆ ಒಂದು ಕ್ಷೇತ್ರಕ್ಕೆ ಹೆಜ್ಜೆ ಇಟ್ಟು, ಆ ಹೆಜ್ಜೆ ಇಡುತ್ತ ಸಂದರ್ಭದಲ್ಲಿ ಅಲ್ಲಿದ್ದಂಥ ಲೋಪದೋಷಗಳನ್ನ ಸರಿ ಮಾಡೋಕ್ಕೆ ಫಸ್ಟು ನಾನು ಆದ್ಯತೆ ಕೊಟ್ಟೆ. ಆ ಮೊದಲನೇ ಆದ್ಯತೆ ಏನಪ್ಪ ಅಂದರೆ, ಆ ಸಹಕಾರ ಸಂಘದಲ್ಲಿ ಬಿಲ್ಡಿಂಗ್ ಇತ್ತೇ ವಿನಃ ಅದಕ್ಕೆ ಯಾವುದೇ ರೀತಿಯ ಖಾತೆ ಆಗಲಿ ಅದರದ್ದು ಡಾಕ್ಯುಮೆಂಟ್ಸ್ ಆಗಲಿ ಇರಲಿಲ್ಲ. ನಾನು ಮೊದಲು ಹೋಗಿದ ತಕ್ಷಣವೇ ಆ ಬಿಲ್ಡಿಂಗಿಗೆ 1964 ಇಸ್ವಿಲಿ ಕಟ್ಟಿದ್ದಂಥ ಬಿಲ್ಡಿಂಗಿಗೆ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳು ಸಹ ಇರಲಿಲ್ಲ. ಮೂಲ ದಾಖಲಾತಿಗಳು ಇಲ್ಲ, ಮೂಲಭೂತ ಸೌಕರ್ಯನೂ ಇರಲಿಲ್ಲ. ನಾನು ಹೋಗಿ ಒಂದು ತಿಂಗಳಲ್ಲಿ ಅದಕ್ಕೆ ದಾಖಲಾತಿನ ಒದಗಿಸಿ ಮತ್ತು ಮೂಲಭೂತ ಸೌಕರ್ಯಗಳನ್ನೆಲ್ಲ ಮಾಡಿ ಎಲ್ಲ ರೈತರನ್ನು ಸೇರಿ ಸಭೆ ಮಾಡಿ, ಏನು ರೈತರಿಗೆ ಸರ್ಕಾರ ಏನು ಆದೇಶ ಮಾಡಿತ್ತೋ ಒಬ್ಬ ರೈತನಿಗೆ 3 ಲಕ್ಷ ರೂಪಾಯಿ ನಿಗದಿಪಡಿಸಿ 0% ಬಡ್ಡಿಗೆ ಕೊಡಬೇಕು ಅಂತ ಸರ್ಕಾರ ಏನು ನಿಗದಿಪಡಿಸುತ್ತಲ್ಲ, ಆ ವಿಚಾರವಾಗಿ ಎಲ್ಲ ರೈತರು ಕರೆದು ಸಭೆ ಮಾಡಿ ಅವರವರಿಗೆ ಯಾರ್ಯಾರಿಗೆ ತಕ್ಕಂತೆ ಆ ರೈತರಿಗೆ 1 ಎಕರೆ ಇದ್ದವರಿಗೆ 1 ಲಕ್ಷ, 2 ಎಕರೆ ಇದ್ದವರಿಗೆ 2 ಲಕ್ಷ, 3 ಲಕ್ಷ ಇದ್ದವರು 3 ಎಕರೆ ಇದ್ದವರಿಗೆ 3 ಲಕ್ಷದಂತೆ ನಿರಂತರವಾಗಿ ಸಾಲನ ಅವತ್ತಿಂದನೇ ಕೊಡ್ತಾ ಬಂದಿದ್ದೆ. ಆ ಹಿಂದಿನ ಫೀಲ್ಡಲ್ಲಿ ನಾನು ಬರೋದಕ್ಕಿಂತ ಮುಂಚಿತವಾಗಿ ಸಿದ್ದರಾಮಯ್ಯವರು ಮತ್ತು HD ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡಿದ್ರು. ಒಬ್ಬ ರೈತನಿಗೆ 50,000 ಸಾಲ ಮನ್ನಾ ಅಂತ ಮಾಡಿದ್ರು. ನಾನು ಬಂದಂಥ ಸಂದರ್ಭದಲ್ಲಿ ನಮ್ಮ ಸಹಕಾರ ಸಂಘದಲ್ಲಿ ಒಂದು 18ರಿಂದ 20 ಜನಕ್ಕೆ ಇದು ತಲುಪಿರಲಿಲ್ಲ. ಅವರಿಗೆ ನಾನು ಬಂದು ಸರ್ಕಾರಕ್ಕೆ ಮತ್ತೊಮ್ಮೆ ಅವರ ದಾಖಲಾತಿಗಳನ್ನ ಸಲ್ಲಿಸಿ ಆ 18 ಜನ ರೈತರಿಗೂ ಸಹ ಮತ್ತೆ ನ್ಯಾಯನ ದೊರಕಿಸ್ಕೊಟ್ಟೆ. ಅದಾದ ನಂತರ ನಮ್ಮ ಸಹಕಾರ ಸಂಘ ಬರೀ 86 ಲಕ್ಷ ರೂಪಾಯಿ ಇದ್ದಿದ್ದನ್ನ ಇವತ್ತು 20 ಕೋಟಿಗೆ 5 ವರ್ಷದಲ್ಲಿ 20 ಕೋಟಿಗೆ ತಗೊಂಡೋಗಿದ್ದೀನಿ. ಆ ಸಹಕಾರ ಸಂಘ ನಮ್ಮದು ಭಾಳ ಭದ್ರಾವತಿ ತಾಲೂಕಿಗೆ ಸ್ವಲ್ಪ ದೊಡ್ಡ ಸಂಘ. ಯಾಕೆ ಅಂದರೆ 28 ಹಳ್ಳಿ ಸೇರುತ್ತೆ ಮತ್ತು ಪೂರ್ತಿ ನಗರಸಭೆ ವ್ಯಾಪ್ತಿ ನಮಗೆ ಸೇರುತ್ತೆ. ಹಾಗಾಗಿ ನಾವು ಬಾರಂದೂರಲ್ಲಿ ಒಂದು ಬ್ರಾಂಚಿನ ಸಹಿತ ಈಗ ಅಲ್ಲಿ ಬರ್ತಕ್ಕಂಥ ರೈತರಿಗೆಲ್ಲರಿಗೂ ಸಹಕಾರ ಆಗಲಿ, ಅಲ್ಲಿ ರಿನ್ಯೂವಲ್ ಮಾಡೋದಾಗಲಿ, ಮೆಂಬರ್ಶಿಪ್ ತಗೊಳ್ಳೋದಾಗಲಿ 15 ಕಿಲೋಮೀಟರ್ ಆಗುತ್ತೆ ಅಂತೇಳಿ ಈಗ ಸದ್ಯದಲ್ಲಿ ಇವಾಗ ತಾನೇ ಒಂದು ವಾರದಿಂದ ಅಲ್ಲಿ ರೈತರಿಗೆ ಸಹಕಾರ ಮಾಡ್ತಾ ಇದ್ದೀವಿ. ಅಲ್ಲಿ ಒಂದು 3 ಜನ ಲೇಬರ್ನ ನೇಮಕ ಮಾಡಿ ಅಲ್ಲೇ ನಾವು ರೈತರು ರಿನ್ಯೂವಲ್ನ ಮಾಡ್ತಾ ಇದ್ದೀವಿ. ಅಲ್ಲಿ ನಾನು ಬಂದಂಥ ಸಂದರ್ಭದಲ್ಲಿ ಆ ಬಿಲ್ಡಿಂಗ್ ಕಟ್ಟಿದ್ದೀವಿ. ಇವತ್ತು ಸಹಕಾರ ಸಂಘಕ್ಕೆ 25,000 ರೂಪಾಯಿ ಅದೇ ಬಾರಂದೂರು ಬಿಲ್ಡಿಂಗ್ನಲ್ಲಿ ಬಾಡಿಗೆ ಬರೋಂಗೂ ಸಹ ಮಾಡಿದ್ದೀವಿ. ಅದೇ ರೀತಿ ಬಾರಂದೂರು ಪಂಚಾಯತಿ ಪಕ್ಕ ಮಾವಿನಕೆರೆ ಪಂಚಾಯತಿ ಬರುತ್ತೆ. ಆ ಮಾವಿನಕೆರೆ ಪಂಚಾಯತಿನಲ್ಲಿ ನಾವು ಇವಾಗ 2 ಸೈಟು ಗ್ರಾಮ ಪಂಚಾಯತಿ BDO ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಇಟ್ಕೊಂಡು ಸರ್ಕಾರಕ್ಕೆ 100 ರೂಪಾಯಿ ಅಡಿಯಂಗೆ ದುಡ್ಡು ಕಟ್ಟಿ 2 ನಿವೇಶನಗಳನ್ನು ನನ್ನ ಅಧ್ಯಕ್ಷನ ಸಂದರ್ಭದಲ್ಲಿ ಖರೀದಿ ಮಾಡಿದ್ದೀನಿ. ಮತ್ತು ಅದೇ ರೀತಿ ಅಡ್ಲಘಟ್ಟ, ಮಾವಿನಕೆರೆ ಪಂಚಾಯತಿಲಿ ಅಡ್ಲಘಟ್ಟ ಅಂತ ಒಂದು ಊರು ಬರುತ್ತೆ. ಆ ಊರಲ್ಲೂ ಸಹಿತ ನಮ್ಮದು ನ್ಯಾಯಬೆಲೆ ಅಂಗಡಿ ಇದೆ, ನಮ್ಮ ಸಹಕಾರ ಸಂಘದ ವ್ಯಾಪ್ತಿನಲ್ಲಿ ಬರುತ್ತದು. ಆ ನ್ಯಾಯಬೆಲೆ ಅಂಗಡಿಗೂ ಸಹಿತ ಬಿಲ್ಡಿಂಗ್ ಕಟ್ಟಲಿಕ್ಕೆ ಒಂದು ಸೈಟ್ ಖರೀದಿ ಮಾಡಿದ್ವಿ. ಕೆಂಚನಹಳ್ಳಿಲಿ ಒಂದು ನಿವೇಶನ ಇದೆ. ಇದೇ ಥರ ನಾವು ಸಿದ್ದಾಪುರ, ನಮ್ಮ ಭದ್ರಾವತಿ ತಾಲೂಕು ನಗರಸಭೆ ವ್ಯಾಪ್ತಿ ಬರ್ತಕ್ಕಂಥ ಸಿದ್ದಾಪುರದಲ್ಲೂ ಸಹಿತ 38 ಅಡಿ ಅಗಲ 128 ಅಡಿ ಉದ್ದದ್ದು ಒಂದು ಜಾಗ ಇದೆ ನಮ್ಮಲ್ಲಿ. ಅದು ಹಿರಿಯರು ಹಿಂದಿನವರು ಮಾಡ್ಕೊಂಡು ಬಂದಿದ್ದ ಆಸ್ತಿನ ಮಾರಾಟ ಮಾಡಬೇಕು ಅಂತ ಕೆಲವೊಂದು ಸಂದರ್ಭದಲ್ಲಿ ಬಂತು. ಅದನ್ನು ಸಹಿತ ಉಳಿಸಿ ಇವತ್ತು ಸಹಕಾರ ಸಂಘಕ್ಕೆ ಅಲ್ಲೂ ಸಹಿತ ಬಾಡಿಗೆ ಬರೋ ರೀತಿಯಲ್ಲಿ ನಾನು ಮಾಡ್ಕೊಂಡು ಬಂದಿದ್ದೀನಿ. ಅದಾದ ನಂತರದಲ್ಲಿ ನನಗೆ 5 ವರ್ಷ ಕಂಪ್ಲೀಟ್ ಆಗಿ ಅಧ್ಯಕ್ಷರನ್ನ
ಆಯ್ಕೆ ಮಾಡಿದಂಥದ್ದು 5 ವರ್ಷ ಕಂಪ್ಲೀಟ್ ಅಧ್ಯಕ್ಷ ಮುಗಿಸಿ ಮತ್ತೆ ಇನ್ನೊಂದು ಟರ್ಮಿಗೆ ನಾನು ಚುನಾವಣೆಗೆ ಹೋದೆ. ಚುನಾವಣೆಗೆ ಹೋದಂಥ ಸಂದರ್ಭದಲ್ಲಿ ಬಹಳಷ್ಟು ರಾಜಕೀಯಗಳನ್ನ ಬೆರೆಸಿ ಅದರಲ್ಲಿ ನನ್ನನ್ನು ಸೋಲಿಸ್ಬೇಕು, ನನ್ನ ಟೀಮನ್ನ ಸೋಲಿಸ್ಬೇಕು ಅಂತ ಬಹಳ ಒತ್ತಡ ಹಾಕಿದ್ರು. ಆದರೆ ರೈತರಿಗೆ ನಾನು ಮಾಡಿರ್ತಕ್ಕಂಥ ಕೆಲಸಕ್ಕೆ ಯಾವುದಕ್ಕೂ ಮಣಿದೇನೆ ಎಲ್ಲ ರೈತರು ಸಹಿತ ನನ್ನ ಏನು 12 ಜನ ಟೀಮ್ ಇತ್ತು, 12 ಜನದಲ್ಲಿ 11 ಜನರನ್ನು ಸಹಿತ ಮತ್ತೆ ಗೆಲ್ಲಿಸಿ ಮತ್ತೆ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ರು. ಆ ರೈತರನ್ನ ಋಣ ನಾನು ಯಾವತ್ತೂ ತೀರ್ಸಕ್ಕಾಗೋದಿಲ್ಲ ಅಂತಲೂ ಸಹ ಈ ಸಂದರ್ಭದಲ್ಲಿ ಹೇಳಬಲ್ಲೆ. ಯಾಕೆಂದರೆ ರೈತ ಒಬ್ಬ ಮನಸ್ಸು ಕೊಟ್ಟರೆ ಯಾವುದೇ ಕಾರಣಕ್ಕೂ ರೈತನಲ್ಲಿ ಮೋಸ ಇಲ್ಲ ಅನ್ನೋದನ್ನ ನನಗೆ ಮತ್ತೊಮ್ಮೆ ತೋರಿಸ್ಕೊಟ್ಟಿದ್ದಾರೆ. ಆ ರೈತರಿಗೆ ನಾನು ಯಾವತ್ತೂ ಸಹಿತ ಎಷ್ಟೊತ್ತಿನ ರಾತ್ರಿಯಲ್ಲಿ ಅವ್ರು ಬಂದರೂ ಸಹಿತ ಅವ್ರ ಕೆಲಸಕ್ಕೆ ನಾನು ಯಾವತ್ತೂ ನಿತ್ಯ ಕೆಲಸ ಮಾಡ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ. ಸರ್, ನಗರಸಭೆ ನಾಮಿನಿ ಮಾಡಿದಾರಲ್ಲ, ಅಲ್ಲಿ ನಿಮ್ಮ ಏನು ಕಾರ್ಯವೈಖರಿ ಏನಿದೆ? ನಗರಸಭೆಯಲ್ಲಿ ಏನು ಕಾರ್ಯವೈಖರಿ ಇದೆ, ಈಗ ಹಲವಾರು ಜನಗಳಿಗೆ ಖಾತೆ ಆಗಿರ್ಬೋದು, ಈಗ ರೆವಿನ್ಯೂ ಲ್ಯಾಂಡಲ್ಲಿ ಮನೆ ಕಟ್ಟಿರ್ತಾರೆ, ಸರ್ಕಾರ ಆದೇಶ ಮಾಡಿದೆ ರೆವಿನ್ಯೂ ಲ್ಯಾಂಡನ್ನು ನೀವು ಯಾವುದೇ ರೀತಿ ತೊಂದರೆ ಕೊಡದಲೆ ಈ ಸೊತ್ತು ಮಾಡಿಕೊಡ್ಬೇಕು ಅಂತ ಇರುತ್ತೆ. ಅಂಥವೆಲ್ಲ ಬಂದು ನಾವು ಮಾಡಿಸ್ಕೊಟ್ಟಿದ್ದೀನಿ. ಮತ್ತು ಯಾವುದೇ ಒಂದು ಕೆಲಸ ಇರ್ಬೋದು, ನಗರಸಭೆಯಲ್ಲಿ ಯಾವ ಕೆಲಸ ಇರ್ಬೋದು, ಡೆತ್ ಸರ್ಟಿಫಿಕೇಟ್ ಇರ್ಬೋದು, ಯಾವುದೇ ಒಂದು ಕೆಲಸ ಬಂದರೂ ಸಹಿತ ನಾನು ಮುಂದೆ ನಿಂತು ಮಾಡಿಕೊಡ್ತಾ ಇದ್ದೀನಿ. ಮತ್ತು ನಾನು ಆಲ್ರೆಡಿ ಭದ್ರಾವತಿ ನಗರ ಕಾಂಗ್ರೆಸ್ ಉಪಾಧ್ಯಕ್ಷ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್ಕಾರದಿಂದ ಏನು 5 ಗ್ಯಾರಂಟಿಗಳು ಬರ್ತಿದ್ದಾವೆ ಅದ್ರ ಬಗ್ಗೆನೂ ನಾವು ಚಿಂತನೆ ಮಾಡ್ತಾ, ಯಾರೇ ಬಂದರೂ ಸಹಿತ ಮಹಿಳೆಯರಾಗಲಿ ವಿಧವೆಯವರಾಗಲಿ ಯಾವುದೇ ಒಂದು ಪಿಂಚಣಿ ಬರುವಂಥದ್ದು ಯಾವುದು ಆಗಿಲ್ಲ ಅಂದರೆ ಆ ಕೆಲಸಗಳನ್ನೆಲ್ಲ ಮಾಡ್ಕೊತ ಬರ್ತಾ ಇದ್ದೀನಿ. ಅದ್ರ ಜೊತೆಲಿ ಹೆಚ್ಚಿನ ಹೊತ್ತು ನಮ್ದು ಏನಿದ್ರು ರೈತರ ಪರ ನಾನು ಯಾವತ್ತಿದ್ರು ರೈತರ ಜೊತೆಲಿ ಇರ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನೀವು ರಾಜಕಾರಣ ಏನಕ್ಕೋಸ್ಕರ ಆಯ್ಕೆ ಮಾಡ್ಕೊಂಡ್ರ? ರಾಜಕಾರಣ ನಾನೇನು ರಾಜಕಾರಣದಿಂದ ಕುಟುಂಬದಿಂದ ಬಂದಂಥವನಲ್ಲ, ನಾನು ರೈತ ಕುಟುಂಬದಿಂದ ಬಂದಂಥವನು. ಕೆಲವೊಂದು ಸಂದರ್ಭದಲ್ಲಿ ರಾಜಕೀಯದ ಏರುಪೇರುಗಳು ಕೆಲವರು ಕೊಡ್ತಾ ಇದ್ದಂಥ ಜನಗಳಿಗೆ ನೋವನ್ನ ಸಹಿಸಲಾರ್ದಲೇ ನಾವು ನಮಗೆ ರೈತರ ಸಂಪರ್ಕ ಮತ್ತು ಜನಸಂಪರ್ಕ ಜಾಸ್ತಿ ಇದ್ದಿದ್ದರಿಂದ ನನಗೂ ಜನಗಳ ಒತ್ತಾಯದ ಮೇರೆಗೆ ನಾನು ಒಂದು ರಾಜಕೀಯಕ್ಕೆ ಹೋಗ್ಬೇಕು ಅಂತ ಬಂದಿದ್ದವನೇ ಹೊರತು ನಾನು ರಾಜಕೀಯ ಕುಟುಂಬದಿಂದ ಬಂದವನಲ್ಲ. ನಾನು ಒಂದು ರೈತ ಕುಟುಂಬದಲ್ಲಿ ನಮ್ಮ ತಂದೆ ತಾಯಿಗಳು ಸಹ ಮೂಲ ರೈತರು, ಕೂಲಿ ಕಾರ್ಮಿಕರು. ಆದರೂ ನಾನು ನನ್ನ ಸ್ವಂತ ಬಲದ ಮೇಲೆ ಜನಗಳ ಒಂದು ಬೆಂಬಲದಿಂದ ನಾನು ಇವತ್ತು ಈ ಲೆವೆಲಿಗೆ ಬಂದು ನಿಂತಿದ್ದೀನಿ ಅಂತ ನಾನು ಹೇಳ್ಬೋದು. ಸರ್, ಇವಾಗ ಶಾಸಕರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಶಾಸಕರು ಒಳ್ಳೆ ಕೆಲಸ ಮಾಡಿದ್ದಾರೆ, 4 ಬಾರಿ ಶಾಸಕರಾಗಿದ್ದಾರೆ. ನಾವು ನನ್ನ ರಾಜಕೀಯ ಜೀವನದಲ್ಲಿ ಏನು ಕಾಲಿಟ್ಟು ಅವತ್ತಿಂದ ಇವತ್ತಿನವರೆಗೂ ಇವಾಗ ಏನು ಶಾಸಕರು ಸಂಗಮೇಶ್ವರ್ ಇದ್ದಾರೆ ಅವ್ರ ಜೊತೆಲಿ ಬಿಟ್ಟರೆ ನಾನು ಯಾವುದೇ ಪಕ್ಷಕ್ಕಾಗಲಿ ಯಾವುದೇ ಇದಕ್ಕಾಗಲಿ ಅನ್ನೋದನ್ನಲ್ಲ. ನನಗೆ ಪಕ್ಷಕ್ಕಿಂತ ಮುಖ್ಯ ಸಂಗಮೇಶ್ ಅಂತ ಹೇಳಿ ವ್ಯಕ್ತಿ ಮುಖ್ಯ ಅಂತ ನಾನು ಹೇಳ್ಬೋದು. ಯಾಕೆಂದ್ರೆ ಹಿಂದಿನ ಬಾರಿ 5 ವರ್ಷದ ಹಿಂದೆ 10 ವರ್ಷದ ಟೈಮ್ನಲ್ಲಿ CM ಇಬ್ರಾಹಿಂ ಅವ್ರಿಗೆ ಇಲ್ಲಿ ಟಿಕೆಟ್ ಕೊಟ್ಟು ಕಾಂಗ್ರೆಸ್ ಕೊಡ್ತಿದ್ದ, ಸಂಗಮೇಶ್ ಅವ್ರಿಗೆ ಕೊಡ್ಲಿಲ್ಲ. ಸಂಗಮೇಶ್ ಅವ್ರಿಗೆ ಕೊಡ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಾವು ಸಂಗಮೇಶ್ ಅವ್ರಿಗೆ ಮಾಡಿದ್ವಿ ವಿನಃ ಇಬ್ರಾಹಿಂ ಅವ್ರಿಗೆ ಏನು ಮಾಡಲಿಲ್ಲ. ನಮಗೆ ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ. ಯಾಕೆಂದ್ರೆ ನಮ್ಮ ಸ್ಥಳೀಯ ವ್ಯಕ್ತಿ ಸ್ಥಳೀಯವಾಗಿ ಕೆಲಸ ಮಾಡ್ಕೊಡ್ತಾರೆ. ನಾವು ಎಷ್ಟೊತ್ತಿನ ರಾತ್ರಿ ಹೋದ್ರು ನಮಗೆ ಅವ್ರು ಸ್ಪಂದಿಸ್ತಾರೆ. ಆ ಒಂದು ಸ್ಪಂದನೆಗೋಸ್ಕರ ನಾವು ಸಂಗಮೇಶ್ ಅವರು ಮತ್ತೆ ಅವ್ರ ಅಣ್ಣ BK ಮೋಹನ್ ಅಂತಿದ್ದಾರೆ, ತುಂಬಾ ಒಳ್ಳೆಯವರು. ಅವರು ಸಂಗಮೇಶ್ ಅವ್ರು ಸಿಕ್ಕಿಲ್ಲ ಅಂದ್ರೂ ಅವರಂತೂ ನಮ್ಮ ಕೈ ಸಿಗ್ತಾರೆ. ಅವರಿಂದ ನಾವು ಬೇಕಾದಷ್ಟು ಕೆಲಸ ಮಾಡಿಸ್ಕೊಂಡಿದ್ದೀವಿ, ಜನಗಳಿಗೆ ಮಾಡಿಸ್ಕೊಟ್ಟಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್.